ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ವೃಷಭ ರಾಶಿಯವರನ್ನು ನೋಡಿದಾಗ ನಿಮಗೆ ಮೊದಲಿಗೆ ಏನನಿಸ್ತದೆ? ಅವರು ತುಂಬಾ ಶಾಂತ, ಸಮಾಧಾನಿ, ಪ್ರೀತಿಯಿಂದ ಮಾತನಾಡುವವರು, ಯಾರ ತಂಟೆಗೂ ಹೋಗದವರು ಮತ್ತು ಭೂಮಿಯಷ್ಟೇ ಅಪಾರವಾದ ತಾಳ್ಮೆ ಇರುವವರು, ಹೌದಲ್ವಾ? ಪ್ರಪಂಚದಲ್ಲಿರುವ ಹೆಚ್ಚಿನ ಜನರು, ಜ್ಯೋತಿಷ್ಯದ ಪುಸ್ತಕಗಳು ಇದನ್ನೇ ಹೇಳ್ತವೆ ಮತ್ತು ನೀವು ಸಹ ಇದನ್ನೇ ನಂಬಿದ್ದೀರಿ. ಆದರೆ ಕೇವಲ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ಅದೇ ಶಾಂತವಾದ, ನಿಶ್ಶಬ್ದವಾದ ಭೂಮಿ ಒಮ್ಮೆ ತನ್ನ ಒಡಲನ್ನು ಬಗೆದು ನಡುಗಿದರೆ ಏನಾಗ್ತದೆ? ಅತ್ಯಂತ ಆಳವಾದ ಮತ್ತು ಪ್ರಶಾಂತವಾದ ಸಮುದ್ರ ಏಕಾಏಕಿ ಸುನಾಮಿಯಾಗಿ ಅಪ್ಪಳಿಸಿದ್ರೆ ಏನಾಗ್ತದೆ? ಇಂದು ನಾವು ವೃಷಭ ರಾಶಿಯವರ ಬಗ್ಗೆ ಜಗತ್ತಿಗೆ ಗೊತ್ತಿಲ್ಲದ, ಯಾರು ಊಹಿಸಲು ಸಾಧ್ಯವಾಗದಂಥ ಒಂದು ಕರಾಳ ಸತ್ಯವನ್ನು, ಅವರ ಆಳವಾದ ಮಾನಸಿಕ ಸ್ಥಿತಿಯನ್ನು ಅನಾವರಣ ಮಾಡಲಿದ್ದೇವೆ. ಅವರ ಆ ಮುಗ್ಧ ನಗು ಮತ್ತು ಮೃದುವಾದ ಮಾತುಗಳ ಹಿಂದೆ ಎಂತಹ ಕಠಿಣವಾದ, ಭೀಕರವಾದ ಮತ್ತು ಯಾರಿಂದಲೂ ಅಲುಗಾಡಿಸಲು ಸಾಧ್ಯವಾಗದಂಥ ಒಂದು ಕಲ್ಲಿನ ಕೋಟೆ ಇದೆ ಎಂಬುದು ಇಂದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ. ನೀವು ಸ್ವತಃ ವೃಷಭರಾಶಿಯವರಾಗಿದ್ರೆ ನಿಮ್ಮ ಮನಸ್ಸಿನ ಒಳಗಿರುವ ಆ ಗುಪ್ತ ಜ್ವಾಲಾಮುಖಿಯ ಬಗ್ಗೆ ಇಂದು ನಾನೇ ನಿಮ್ಮ ಮುಂದೆ ಕನ್ನಡಿ ಹಿಡಿಯಲಿದ್ದೇನೆ. ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಈ ಸತ್ಯಗಳು ನಿಮ್ಮನ್ನು ಬೆಚ್ಚಿ ಬೀಳಿಸುವುದು ಖಂಡಿತ. ಈ ನಿಗೂಢ ಸತ್ಯಗಳ ಆಳಕ್ಕೆ ಇಳಿಯುವ ಮುನ್ನ ನನ್ನದೊಂದು ನೇರವಾದ ಹಾಗೂ ಪ್ರಾಮಾಣಿಕವಾದ ಮಾತು. ಮನುಷ್ಯನ ಮನಸ್ಸಿನ, ಜ್ಯೋತಿಷ್ಯದ ಈ ಕಟು ಸತ್ಯಗಳನ್ನು ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿ ಅದನ್ನು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಿಮ್ಮ ಮುಂದೆ ತರಲು ನಾವು ಹಗಲಿರುಳು ಸಾಕಷ್ಟು ಶ್ರಮ ಹಾಕ್ತೇವೆ. ಆದರೆ ಈ ಶ್ರಮಕ್ಕಾಗಿ ನಾವು ನಿಮ್ಮಿಂದ ಹಣವನ್ನಾಗಲಿ ಬೇರೆ ಯಾವುದೇ ರೀತಿಯ ಪ್ರತಿಫಲವನ್ನಾಗಲಿ ಖಂಡಿತ ಕೇಳುತ್ತಿಲ್ಲ, ಕೇಳುವುದೂ ಇಲ್ಲ. ಆದರೆ ನಿಮಗೆ ನಮ್ಮ ವಿಚಾರಗಳು ಒಪ್ಪಿಗೆ ಆದರೆ, ನಮ್ಮ ಈ ಶ್ರಮಕ್ಕೆ ಬೆಲೆ ಇದೆ ಎಂದು ನಿಮಗೆ ಪ್ರಾಮಾಣಿಕವಾಗಿ ಅನಿಸಿದ್ರೆ ಮತ್ತು ಈ ಮಾತುಗಳು ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಕ್ಕೆ ನೇರವಾಗಿ ತಟ್ಟಿದ್ರೆ ಮಾತ್ರ ನೀವು ಹೃದಯಪೂರ್ವಕವಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂತಿಮವಾಗಿ ಇದು ಸಂಪೂರ್ಣವಾಗಿ ನಿಮ್ಮದೇ ಆಯ್ಕೆ. ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ನಾವು ಯಾವತ್ತೂ ಗೌರವಿಸ್ತೇವೆ. ಬನ್ನಿ ಈಗ ವೃಷಭ ರಾಶಿಯ ಅಸಲಿ ಮುಖವಾಡವನ್ನು ಸಂಪೂರ್ಣವಾಗಿ ಕಳಚೋಣ. ವೃಷಭ ರಾಶಿಯ ಸಂಕೇತ ಗೂಳಿ ಅಥವಾ ವೃಷಭ. ಹಸಿರು ಹುಲ್ಲುಗಾವಲಿನಲ್ಲಿ ಮೇಯುತ್ತಿರುವ ಗೂಳಿಯನ್ನು ನೀವೆಂದಾದರೂ ಗಮನಿಸಿದ್ದೀರಾ? ಅದು ತನ್ನಷ್ಟಕ್ಕೆ ತಾನು ಅತ್ಯಂತ ಶಾಂತವಾಗಿ, ಆರಾಮಾಗಿ ಇರ್ತದೆ. ಯಾರ ಮೇಲೂ ಅದು ವಿನಾಕಾರಣ ದಾಳಿ ಮಾಡುವುದಿಲ್ಲ. ವೃಷಭ ರಾಶಿಯವರ ಮೂಲ ಸ್ವಭಾವವು ಅಕ್ಷರಶಃ ಇದೆ. ಅವರು ತಮ್ಮ ಪಾಡಿಗೆ ತಾವು, ತಮ್ಮ ಕುಟುಂಬ, ತಮ್ಮ ಕೆಲಸ, ತಮ್ಮ ನೆಚ್ಚಿನ ಆಹಾರ ಮತ್ತು ತಮ್ಮದೇ ಆದ ಪುಟ್ಟ ಪ್ರಪಂಚದಲ್ಲಿ ಅತ್ಯಂತ ನೆಮ್ಮದಿಯಿಂದ ಇರಲು ಬಯಸ್ತಾರೆ. ಅವರು ಬೇರೆಯವರ ವಿಚಾರದಲ್ಲಿ ಅನಗತ್ಯವಾಗಿ ಮೂಗು ತೂರಿಸುವುದಿಲ್ಲ. ಹಾಗೆ ತಮ್ಮ ಖಾಸಗಿ ವಿಚಾರಕ್ಕೆ ಬೇರೆಯವರು ಬರುವುದನ್ನು ಅವರು ಕಿಂಚಿತ್ತೂ ಇಷ್ಟಪಡುವುದಿಲ್ಲ. ಇದೇ ಕಾರಣಕ್ಕೆ ಜಗತ್ತಿನಲ್ಲಿರುವ ಎಲ್ಲರೂ ಇವರನ್ನು ಸಾಧು ಪ್ರಾಣಿ, ಅತಿ ಮುಗ್ಧರು ಎಂದು ತಪ್ಪು ತಿಳಿದುಕೊಳ್ತಾರೆ. ಆದರೆ ಆ ಸಾಧು ಪ್ರಾಣಿಯ ಕಣ್ಣಿಗೆ ಉದ್ದೇಶಪೂರ್ವಕವಾಗಿ ಕೆಂಪು ಬಟ್ಟೆ ತೋರಿಸಿದ್ರೆ ಅಥವಾ ಅದು ನಂಬಿರುವ ಜಾಗಕ್ಕೆ ಅತಿಕ್ರಮ ಪ್ರವೇಶ ಮಾಡಿದರೆ ಏನಾಗ್ತದೆ ಗೊತ್ತಾ? ಆ ಶಾಂತತೆ ಕ್ಷಣ ಮಾತ್ರದಲ್ಲಿ ಕಣ್ಮರೆಯಾಗಿ ಎದುರಿಗಿರುವುದು ದೊಡ್ಡ ಬೆಟ್ಟವೇ ಆಗಿದ್ದರೂ ಅದನ್ನು ಗುದ್ದಿ ಪುಡಿ ಮಾಡುವಂಥ ರೌದ್ರಾವತಾರ ಹೊರಬರ್ತದೆ. ವೃಷಭರಾಶಿಯವರ ಕೋಪ ಮತ್ತು ಅವರ ಕತ್ತಲೆಯ ಮುಖ ಶುರುವಾಗುವುದೇ ಸರಿಯಾಗಿ ಇಲ್ಲಿಂದ. ಮೊದಲನೇದಾಗಿ ಅವರ ತಾಳ್ಮೆಯ ಬಗ್ಗೆ ಜಗತ್ತಿಗಿರುವ ಅತ್ಯಂತ ದೊಡ್ಡ ಭ್ರಮೆಯನ್ನು ಒಡೆಯೋಣ. ವೃಷಭರಾಶಿಯವರಿಗೆ ತಾಳ್ಮೆ ಹೆಚ್ಚು ಎಂಬುದು 100ಕ್ಕೆ 100 ಸತ್ಯ. ಅವರು ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾರೆ, ನಿಮ್ಮ ಕೆಟ್ಟ ಮಾತುಗಳನ್ನು ಸಹಿಸಿಕೊಳ್ತಾರೆ. ನೀವು ಎಷ್ಟೇ ನೋವು ಕೊಟ್ಟರೂ ಅದನ್ನು ನುಂಗಿಕೊಂಡು ಸುಮ್ಮನೆ ಇರ್ತಾರೆ. ಇದರಿಂದ ನಿಮಗೆ ಇವರು ದಡ್ಡರು, ಇವರಿಗೆ ಎದುರಿಸಿ ಮಾತನಾಡುವ ತಾಕತ್ತಿಲ್ಲ, ಇವರಿಗೆ ಕೋಪವಿಲ್ಲ, ನಾನು ಏನು ಮಾಡಿದರೂ ಇವರು ಕೊನೆಗೆ ಒಪ್ಪಿಕೊಳ್ತಾರೆ ಎಂಬ ಅಹಂಕಾರ ಮತ್ತು ಮೈಮರೆವು ಶುರುವಾಗ್ತದೆ. ಆದರೆ ನೀವು ಅರ್ಥ ಮಾಡಿಕೊಳ್ಳಲೇಬೇಕಾದ ಒಂದು ಭಯಾನಕ ಸತ್ಯವಿದೆ. ಅವರ ತಾಳ್ಮೆ ಎನ್ನುವುದು ಸಾಮಾನ್ಯ ತಾಳ್ಮೆ ಅಲ್ಲ, ಅದು ಒಂದು ಕೌಂಟ್ ಡೌನ್ ಟೈಮರ್ ಇದ್ದಂತೆ. ಅವರು ನಿಮ್ಮನ್ನು ನಿಜವಾಗಿ ಕ್ಷಮಿಸ್ತಾ ಇಲ್ಲ, ಬದಲಾಗಿ ಅವರು ನಿಮ್ಮ ಪ್ರತಿಯೊಂದು ತಪ್ಪನ್ನು ತಮ್ಮ ಮನಸ್ಸಿನ ಬ್ಯಾಕಪ್ನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಸೇವ್ ಮಾಡಿಕೊಳ್ತಿದ್ದಾರೆ. ಅವರು ನಿಮಗೆ ಉದ್ದವಾದ ಹಗ್ಗವನ್ನು ಕೊಡ್ತಿದ್ದಾರೆ. ನೀವು ಆ ಹಗ್ಗವನ್ನು ಹಿಡಿದುಕೊಂಡು ನಿಮ್ಮ ತಪ್ಪುಗಳನ್ನು ನೀವೇ ತಿದ್ದುಕೊಳ್ಳುತ್ತೀರೋ ಅಥವಾ ಅದೇ ಹಗ್ಗದಿಂದ ನಿಮ್ಮ ಕುತ್ತಿಗೆಗೆ ನೀವೇ ಕುಣಿಕೆ ಹಾಕಿಕೊಳ್ಳುತ್ತೀರೋ ಎಂದು ಅವರು ದೂರದಿಂದಲೇ ಅತ್ಯಂತ ಮೌನವಾಗಿ ವೀಕ್ಷಿಸ್ತಿರ್ತಾರೆ. ಅವರ ಆ ತಾಳ್ಮೆಯ ಕಟ್ಟೆ ಒಡೆದ ದಿನ ಅವರು ನಿಮ್ಮೊಂದಿಗೆ ಕೂಗಾಡುವುದಿಲ್ಲ, ಬೀದಿ ರಂಪಾಟ ಮಾಡುವುದಿಲ್ಲ. ಬದಲಾಗಿ ಅವರು ನಿಮ್ಮ ಅಸ್ತಿತ್ವವನ್ನೇ ತಮ್ಮ ಜೀವನದಿಂದ ಶಾಶ್ವತವಾಗಿ ಅಳಿಸಿ ಹಾಕ್ತಾರೆ. ಇದೇ ವೃಷಭರಾಶಿಯವರ ಅತ್ಯಂತ ದೊಡ್ಡ ಹಾಗೂ ಬೇರೆ ಯಾರಿಗೂ ಇಲ್ಲದ ಅತ್ಯಂತ ಅಪಾಯಕಾರಿ ಅಸ್ತ್ರ, ಶಾಶ್ವತ ಬಹಿಷ್ಕಾರ. ಉದಾಹರಣೆಗೆ, ವೃಶ್ಚಿಕ ರಾಶಿ ಅಥವಾ ಸಿಂಹರಾಶಿಯವರಿಗೆ ನೀವು ದ್ರೋಹ ಮಾಡಿದರೆ ಅವರು ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ಹೊಂಚು ಹಾಕ್ತಾರೆ, ನಿಮ್ಮನ್ನು ನಾಶ ಮಾಡಲು ಪ್ರಯತ್ನಿಸ್ತಾರೆ. ತುಲಾರಾಶಿಯವರು ಕರ್ಮದ ಮೂಲಕ ಮೈಂಡ್ಗೆ ಮಾಡ್ತಾರೆ. ಆದರೆ ವೃಷಭರಾಶಿಯವರು
ಅವರು ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು, ನಿಮ್ಮ ಬಗ್ಗೆ ಕುರಿತು ಯೋಚಿಸಲು ತಮ್ಮ ಅಮೂಲ್ಯವಾದ ಶಕ್ತಿ ಮತ್ತು ಸಮಯವನ್ನು ಕವಡೆ ಕಾಸಿಗೂ ವ್ಯರ್ಥ ಮಾಡುವುದಿಲ್ಲ. ನೀವು ಅವರ ನಂಬಿಕೆಯನ್ನು ಒಮ್ಮೆ ಮುರಿದರೆ ಮುಗಿಯಿತು. ಆ ಒಂದು ಕ್ಷಣದಲ್ಲಿ ಅವರು ನಿಮ್ಮ ಮತ್ತು ಅವರ ನಡುವೆ ಒಂದು ಕಲ್ಲಿನ ಗೋಡೆಯನ್ನು ಕಟ್ತಾರೆ. ಆ ಗೋಡೆ ಎಷ್ಟು ಎತ್ತರವಾಗಿರುತ್ತದೆ ಅಂದ್ರೆ ನೀವು ಎಷ್ಟು ದೊಡ್ಡ ಏಣಿ ಹಾಕಿದ್ರೂ ಅದನ್ನು ಹಾರಲು ಸಾಧ್ಯವಿಲ್ಲ. ಅದು ಎಷ್ಟು ಗಟ್ಟಿಯಾಗಿರುತ್ತದೆ ಅಂದ್ರೆ ನೀವು ಎಷ್ಟೇ ಕಣ್ಣೀರು ಹಾಕಿದ್ರೂ, ಎಷ್ಟೇ ಬಾರಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೂ ಆ ಗೋಡೆಯನ್ನು ಒಡೆಯಲು ಸಾಧ್ಯವಿಲ್ಲ. ಅವರ ಪಾಲಿಗೆ ನೀವು ಅಂದೇ ಸತ್ತಂತೆ. ನಾಳೆ ರಸ್ತೆಯಲ್ಲಿ ನೀವು ಅವರಿಗೆ ಎದುರಾದರೂ ಅವರು ನಿಮ್ಮನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಅವರು ನಿಮ್ಮನ್ನು ದ್ವೇಷಿಸ್ತಾ ಇಲ್ಲ. ಬದಲಾಗಿ ನೀವು ಅವರ ಪಾಲಿಗೆ ಒಂದು ನಿರ್ಜೀವ ವಸ್ತುವಾಗಿ, ಒಂದು ಕಲ್ಲಿನಂತೆ ಆಗಿಬಿಡ್ತೀರಿ. ಯಾವುದೇ ಕೂಗಾಟವಿಲ್ಲದೆ, ಒಂದು ಹನಿ ಕಣ್ಣೀರು ಹಾಕದೆ, ಯಾವುದೇ ದ್ವೇಷದ ಮಾತುಗಳನ್ನಾಡದೆ ಜೀವಂತವಾಗಿರುವ ಒಬ್ಬ ವ್ಯಕ್ತಿಯನ್ನು ತಮ್ಮ ನೆನಪಿನಿಂದ ಮತ್ತು ಜೀವನದಿಂದ ಡೆಡ್ ಎಂಡಿಗೆ ತಳ್ಳುವ ಈ ನಿರ್ದಾಕ್ಷಣ್ಯ ಗುಣ ವೃಷಭ ರಾಶಿಯವರಲ್ಲಿಷ್ಟು ಬೇರೆ ಯಾರಲ್ಲೂ ಇಲ್ಲವೇ ಇಲ್ಲ. ಒಮ್ಮೆ ಅವರು ಇಲ್ಲ ಎಂದು ನಿರ್ಧರಿಸಿದ್ರೆ ಸಾಕ್ಷಾತ್ ಆ ಬ್ರಹ್ಮನೇ ಧರೆಗಿಳಿದು ಬಂದು ಬೇಡಿಕೊಂಡರೂ ಅವರ ನಿರ್ಧಾರವನ್ನು ಒಂದು ಇಂಚು ಕೂಡ ಬದಲಾಯಿಸಲು ಸಾಧ್ಯವಿಲ್ಲ. ಇದೇ ಅವರ ಸ್ಟಬರ್ನ್ ಅಥವಾ ಜಗತ್ತು ಕರೆಯುವ ಹಠಮಾರಿ ಸ್ವಭಾವದ ನಿಜವಾದ ರೂಪ. ಇನ್ನು ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದ್ರೆ ವೃಷಭ ರಾಶಿಯವರ ಕರಾಳ ಮುಖದ ಇನ್ನೊಂದು ಆಯಾಮ ಅನಾವರಣವಾಗ್ತದೆ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಹೀಗಾಗಿ ಇವರಿಗೆ ಪ್ರೀತಿ, ಕಾಳಜಿ, ಸೌಂದರ್ಯ ಮತ್ತು ಐಶ್ವರ್ಯ ಜೀವನವೆಂದರೆ ಎಲ್ಲಿಲ್ಲದ ಒಲವು. ಇವರು ತಾವು ಪ್ರೀತಿಸುವ ಸಂಗಾತಿಯನ್ನು ಅಂಗಳಿಯಲ್ಲಿ ಇಟ್ಟುಕೊಂಡು ಪೂಜಿಸ್ತಾರೆ. ಪ್ರೀತಿಯಲ್ಲಿ ಇವರಿಗಿಂತ ನಿಷ್ಠಾವಂತರು ಮತ್ತೊಬ್ಬರಿಲ್ಲ. ಆದರೆ ಇದರ ಹಿಂದೆಯೇ ಬೆನ್ನಟ್ಟಿಕೊಂಡು ಬರುವ ಒಂದು ಅಪಾಯಕಾರಿ ಗುಣವೆಂದರೆ ಅತಿಯಾದ ಒಡೆತನ, ಎಕ್ಸ್ಟ್ರೀಮ್ ಪೊಸೆಸಿವ್ನೆಸ್. ನನ್ನದು ಎಂದರೆ ಅದು ಕೇವಲ ನನ್ನದು ಮಾತ್ರ. ಇದು ಪ್ರತಿಯೊಬ್ಬ ವೃಷಭ ರಾಶಿಯವರ ರಕ್ತದಲ್ಲಿ ಹರಿಯುವ ಮೂಲ ಮಂತ್ರ. ಅವರು ಪ್ರೀತಿಸುವ ವ್ಯಕ್ತಿಯನ್ನು, ಅವರು ಇಷ್ಟಪಡುವ ವಸ್ತುಗಳನ್ನು ಬೇರೆ ಯಾರಾದರೂ ಕಣ್ಣೆತ್ತಿ ನೋಡಿದರೂ ಅವರ ರಕ್ತ ಕುದಿತದೆ. ಇವರ ಈ ಅತಿಯಾದ ಪ್ರೀತಿ ಮತ್ತು ಕಾಳಜಿ ಕೆಲವೊಮ್ಮೆ ಸಂಗಾತಿಗೆ ಉಸಿರುಗಟ್ಟಿಸುವಂತೆ ಮಾಡಬಹುದು. ತಮ್ಮ ಸಂಗಾತಿ ಎಲ್ಲಿಗೆ ಹೋಗ್ತಿದ್ದಾರೆ, ಯಾರೊಂದಿಗೆ ಮಾತನಾಡುತ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಇವರಿಗೆ ಸಂಪೂರ್ಣ ನಿಯಂತ್ರಣ ಬೇಕಾಗಿರುತ್ತದೆ. ಇದು ಕೇವಲ ಅನುಮಾನವಲ್ಲ, ಬದಲಾಗಿ ತಮ್ಮದಾದ ವಸ್ತು ಅಥವಾ ವ್ಯಕ್ತಿಯನ್ನು ರಕ್ಷಿಸಿಕೊಳ್ಳುವ ಅವರ ಪ್ರಾಣಿ ಸಹಜವಾದ ಟೆರಿಟೋರಿಯಲ್ ಗುಣ. ಇವರ ಈ ಪೊಸೆಸಿವ್ನೆಸ್ ಅನ್ನು ನೀವು ಅರ್ಥ ಮಾಡಿಕೊಳ್ಳದಿದ್ರೆ ಆ ಸಂಬಂಧ ನಿಮಗೆ ಉಸಿರುಗಟ್ಟಿಸುವ ಒಂದು ಜೈಲಿನಂತೆ ಅನಿಸಲು ಶುರುವಾಗ್ತದೆ. ಅವರು ನಿಮ್ಮನ್ನು ಪ್ರೀತಿಸಿದರೆ ಸಂಪೂರ್ಣವಾಗಿ ಆವರಿಸಿಕೊಳ್ತಾರೆ. ಅಲ್ಲಿ ಬಿಟ್ಟುಕೊಡುವ ಮಾತೇ ಇರುವುದಿಲ್ಲ. ಇನ್ನು ಹಣ ಮತ್ತು ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ವೃಷಭ ರಾಶಿಯವರು ಅತ್ಯಂತ ಪ್ರಾಯೋಗಿಕ ಮತ್ತು ಕರಾರುವಾಕ್ಯುಳ್ಳ ಲೆಕ್ಕಾಚಾರವುಳ್ಳವರು. ಇವರಿಗೆ ಗಾಳಿಯಲ್ಲಿ ಗೋಪುರ ಕಟ್ಟುವ, ಬರೀ ಮಾತುಗಳಲ್ಲಿ ಹೊಗಳುವ, ಕೆಲಸವಿಲ್ಲದೆ ಬಡಬಡಿಸುವ ಜನರ ಕಂಡರೆ ಆಗುವುದಿಲ್ಲ. ಇವರಿಗೆ ಕಣ್ಣಿಗೆ ಕಾಣುವ, ಕೈಗೆ ಸಿಗುವ ರಿಸಲ್ಟ್ ಮಾತ್ರ ಮುಖ್ಯ. ಇವರು ಹಣವನ್ನು ಕೇವಲ ಖರ್ಚು ಮಾಡಲು ಅಥವಾ ಶೋಕಿ ಮಾಡಲು ಸಂಪಾದಿಸುವುದಿಲ್ಲ. ಬದಲಾಗಿ ಹಣವನ್ನು ಭದ್ರತೆ ಮತ್ತು ಅಧಿಕಾರದ ಸಂಕೇತವಾಗಿ ನೋಡ್ತಾರೆ. ಕೆಲಸದ ಸ್ಥಳದಲ್ಲಿ ಇವರು ಅತ್ಯಂತ ನಿಷ್ಠಾವಂತರು ಮತ್ತು ಮೈ ಬಗ್ಗಿಸಿ ದುಡಿಯುವ ಕಠಿಣ ಶ್ರಮಜೀವಿಗಳು. ಇವರು ಆಫೀಸ್ ರಾಜಕೀಯದಲ್ಲಿ ಹೆಚ್ಚು ತಲೆ ಹಾಕುವುದಿಲ್ಲ. ಆದರೆ ಇವರ ಶ್ರಮವನ್ನು ಯಾರಾದರೂ ಕದಿಯಲು ಪ್ರಯತ್ನಿಸಿದರೆ ಅಥವಾ ಇವರ ಸ್ಥಾನಕ್ಕೆ ಯಾರಾದರೂ ಕುತ್ತು ತರಲು ಪಿತೂರಿ ಮಾಡಿದರೆ ಆಗ ಶುರುವಾಗ್ತದೆ ನೋಡಿ ವೃಷಭ ರಾಶಿಯವರ ಅಸಲಿ ಆಟ. ಇವರು ನೇರವಾಗಿ ಹೋಗಿ ಬಾಸ್ ಜೊತೆ ಜಗಳವಾಡುವುದಿಲ್ಲ ಅಥವಾ ಸಹೋದ್ಯೋಗಿಗಳೊಂದಿಗೆ ಕೂಗಾಡುವುದಿಲ್ಲ. ಬದಲಾಗಿ ತಮ್ಮ ಅತ್ಯುತ್ತಮ ಕೆಲಸದಿಂದಲೇ ಆ ಶತ್ರುವನ್ನು ಸಂಪೂರ್ಣವಾಗಿ ಮಣ್ಣು ಮುಕ್ಕಿಸ್ತಾರೆ. ತಮ್ಮ ಸಾಮರ್ಥ್ಯ, ತಮ್ಮ ಅಪಾರವಾದ ತಾಳ್ಮೆ ಮತ್ತು ತಮ್ಮ ನಿರಂತರ ಪ್ರಯತ್ನದಿಂದ ಎದುರಾಳಿಯನ್ನು ಮಾನಸಿಕವಾಗಿ, ವೃತ್ತಿಪರವಾಗಿ ಸೋಲಿಸಿ ತಾವು ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯದ ಮೇಲೆ ಯಾರಿಗೂ ಕೈಯಿಡಲು ಸಾಧ್ಯವಾಗದಂತೆ ಮಾಡ್ತಾರೆ. ಇವರು ನಿಧಾನವಾಗಿ ಹೆಜ್ಜೆ ಇಡಬಹುದು, ಆಮೆಗತಿಯಲ್ಲಿ ಸಾಗಬಹುದು. ಆದರೆ ಒಮ್ಮೆ ಅವರು ಒಂದು ಜಾಗದಲ್ಲಿ ಹೆಜ್ಜೆ ಊರಿದರೆ ಆ ಹೆಜ್ಜೆಯನ್ನು ಭೂಕಂಪ ಬಂದರೂ ಅಳಿಸಲು ಸಾಧ್ಯವಿಲ್ಲ. ವೃಷಭ ರಾಶಿಯವರ ಕೋಪದ ಬಗ್ಗೆ ಒಂದು ಕೊನೆಯ ಮತ್ತು ಅತ್ಯಂತ ಪ್ರಮುಖವಾದ ಎಚ್ಚರಿಕೆ. ಅವರು ಕೋಪಗೊಳ್ಳುವುದು ಬಹಳ ಬಹಳ ಅಪರೂಪ. ಅವರು ವರ್ಷಗಟ್ಟಲೆ ತಮ್ಮ ಕೋಪವನ್ನು ನುಂಗಿಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ಶೇಖರಿಸಿಡ್ತಾರೆ. ಆದರೆ ಆ ಪಾತ್ರೆ ತುಂಬಿ ಹೊರಚೆಲ್ಲಿದ ದಿನ ಅಲ್ಲಿ ಅಕ್ಷರಶಃ ಭೂಕಂಪವೇ ಸೃಷ್ಟಿಯಾಗ್ತದೆ. ಅವರ ಕೋಪ ಸ್ಫೋಟಗೊಂಡಾಗ ಅವರು ಕೇವಲ ಆ ಕ್ಷಣದ ವಿಷಯದ ಬಗ್ಗೆ ಮಾತ್ರ ಮಾತನಾಡುವುದಿಲ್ಲ. 10 ವರ್ಷಗಳ ಹಿಂದೆ ನೀವು ಆಡಿದ ಮಾತು, ನೀವು ಮಾಡಿದ ತಪ್ಪು, ದಿನಾಂಕ, ಸಮಯ ಮತ್ತು ಸ್ಥಳದ ಸಮೇತ ಅವರ ಬಾಯಿಂದ ಬೆಂಕಿಯಂತೆ ಹೊರಬರ್ತದೆ. ಆ ರೌದ್ರಾವತಾರವನ್ನು, ಆ ಕಣ್ಣುಗಳಲ್ಲಿನ ಕೆನ್ನಾಲಿಗೆಯನ್ನು ನೋಡಿದ ಮೇಲೆ ನೀವು ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಅವರನ್ನು ಎದುರು ಹಾಕಿಕೊಳ್ಳುವ ಕಲ್ಪನೆಯನ್ನು ಮಾಡುವುದಿಲ್ಲ. ಅವರ ಕೋಪ ಒಂದು ಪ್ರಬಲವಾದ ಸುಂಟಗಾಳಿಯಂತೆ. ಅದು ಬಂದು ಹೋದ ಮೇಲೆ ಆ ಜಾಗದಲ್ಲಿ ನಿಮ್ಮ ಅಹಂಕಾರ, ನಿಮ್ಮ ಸಂಬಂಧ, ನಿಮ್ಮ ಮೇಲಿದ್ದ ನಂಬಿಕೆ ಯಾವುದೂ ಉಳಿಯುವುದಿಲ್ಲ. ಕೇವಲ ಭೀಕರವಾದ ಸ್ಮಶಾನದಂತ್ರ ಮೌನ ಮಾತ್ರ ಉಳಿತದೆ. ಹಾಗಾದರೆ ಇಂತಹ ವೃಷಭ ರಾಶಿಯವರ ಜೊತೆ ಬದುಕುವುದು ಹೇಗೆ? ಅವರ ಮನಸ್ಸನ್ನು ಗೆಲ್ಲುವುದು ಹೇಗೆ? ಇದಕ್ಕಿರುವ ಏಕೈಕ ಮತ್ತು ಅತ್ಯಂತ ಸುಲಭವಾದ ಮಾರ್ಗ ಪ್ರಾಮಾಣಿಕತೆ ಮತ್ತು ನಿಷ್ಠೆ, ಆನೆಸ್ಟಿ ಅಂಡ್ ಲಾಯಲ್ಟಿ.
ಅವರು ನಿಮ್ಮಿಂದ ಕೋಟಿ ಬೆಲೆಯ ಉಡುಗೊರೆಗಳನ್ನು ನಿರೀಕ್ಷೆ ಮಾಡುವುದಿಲ್ಲ, ನಾಟಕೀಯ ಪ್ರೀತಿಯನ್ನು ಬಯಸುವುದಿಲ್ಲ. ಅವರು ಕೇಳುವುದು ಕೇವಲ ಸ್ಥಿರತೆ, ಸ್ಟೆಬಿಲಿಟಿ. ನೀವು ಇಂದು ಹೇಳಿದ್ದನ್ನು ನಾಳೆಯೂ ಉಳಿಸಿಕೊಳ್ಳಿ. ಅವರಿಗೆ ನೀವು ಕೊಟ್ಟ ಮಾತನ್ನು ಜೀವನದಲ್ಲಿ ಎಂದಿಗೂ ಮರೆಯಬೇಡಿ. ಅವರ ಕಷ್ಟದ ಸಮಯದಲ್ಲಿ ಅವರ ಬೆನ್ನಿಗೆ ಒಂದು ಆಧಾರ ಸ್ತಂಭವಾಗಿ ನಿಲ್ಲಿ. ಅವರು ನಿಮ್ಮ ಇಡೀ ಜೀವನವನ್ನು ಸ್ವರ್ಗ ಮಾಡ್ತಾರೆ. ತಮ್ಮ ಪ್ರಾಣವನ್ನು ಕೊಟ್ಟಾದರೂ ನಿಮ್ಮನ್ನು ಕಾಯ್ತಾರೆ. ಆದರೆ ಅವರನ್ನು ಮರುಳು ಮಾಡಲು, ಅವರಿಗೆ ಸುಳ್ಳು ಹೇಳಲು ಅಥವಾ ಮೈಂಡ್ ಗೇಮ್ ಆಡಲು ಪ್ರಯತ್ನಿಸಿದರೆ ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕ, ಅತ್ಯಂತ ಪ್ರೀತಿಯುಳ್ಳ ಮತ್ತು ಅತ್ಯಂತ ಶಕ್ತಿಶಾಲಿ ಬೆಂಬಲಿಗನ್ನು ನಿಮ್ಮ ಸ್ವಂತ ಕೈಯಾರೆ ಕಳೆದುಕೊಳ್ತೀರಿ. ಅವರದ್ದು ಕಪ್ಪು ಮತ್ತು ಬಿಳಿವಿನ ಜಗತ್ತು. ಅಲ್ಲಿ ಬೂದು ಬಣ್ಣಕ್ಕೆ ಜಾಗವೇ ಇಲ್ಲ. ಪ್ರೀತಿಸಿದರೆ ಪ್ರಾಣ ಕೊಡ್ತಾರೆ, ದ್ವೇಷಿಸಿದರೆ ಅಸ್ತಿತ್ವವನ್ನೇ ಅಳಿಸಿ ಹಾಕ್ತಾರೆ. ನೀವು ವೃಷಭರಾಶಿಯವರ? ನಿಮ್ಮ ಮುಗ್ಧತೆಯ ಹಿಂದೆ ಅಡಗಿರುವ ಈ ಕರಾಳ ಆದರೆ ಅತ್ಯಂತ ನಿಜವಾದ ಸತ್ಯವನ್ನು ನಾನು ಸರಿಯಾಗಿ ಬಿಚ್ಚಿಟ್ಟಿದ್ದೇನೆ ಎಂದು ನಿಮಗೆ ಅನಿಸ್ತಾ ಇದೆಯಾ? ಅಥವಾ ನಿಮ್ಮ ಜೀವನದಲ್ಲಿರುವ ವೃಷಭರಾಶಿಯವರ ಆ ಶಾಶ್ವತ ಬಹಿಷ್ಕಾರದ ರುಚಿಯನ್ನು ನೀವೆಂದಾದರೂ ನೋಡಿದ್ದೀರಾ? ಆ ಭಯಾನಕ ಮೌನವನ್ನು ಅನುಭವಿಸಿದ್ದೀರಾ? ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಸತ್ಯವನ್ನು ಹಂಚಿಕೊಳ್ಳಿ.